ಕಾಲವಾಗಿದ್ದಾರೆ. ಅವರ ಮೊಮ್ಮಗ ಸಮರ್ಥ ಅಂತೇಳಿ ಅವ್ರಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನರ ವಿಶ್ವಾಸವನ್ನು ಗಳಿಸ್ತಾರೆ. ಕಳೆದ ಬೈ ಎಲೆಕ್ಷನ್ನಲ್ಲಿ ಕೂಡ ನಾವು ಗೆದ್ದಿದ್ದೀವಿ. ನಮ್ಮ ಜನರಲ್ ಎಲೆಕ್ಷನ್ ಆಗ್ತದೆ ಇನ್ನೊಂದು ಚನ್ನಪಟ್ಟಣ ಆಮೇಲೆ ಸಂಡೂರು 3 ಕಡೆ ಬೈ ಎಲೆಕ್ಷನ್ ಮೇಲೆ ಕುಮಾರಸ್ವಾಮಿ ಅವರು ಮಗನೇ ಸ್ವತಃ ನಿಂತಿದ್ದ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ಗೆದ್ದ ಸುಮಾರು 22,000 ಅಂತರ್ಗತ. ಸಂಡೂರಿನಲ್ಲಿ 9,000 ಮತ್ತೆ ಶಿಗ್ಗಾಂವ್ನಲ್ಲಿ ನಿಂತಿದ್ದವರು ಯಾರು? ಪಠಾಣ ಅಂತೇಳಿ ಅವರು ಗೆದ್ದಿದ್ದಾರೆ. 12,000 ಅಂತರದಿಂದ ಗೆದ್ದಿದ್ದೀವಿ. ಅಂದರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಅದರಿಂದ ನಾವು ಈ ಚುನಾವಣೆ ಕೂಡ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆಲ್ತೀವಿ, ಈ ಚುನಾವಣೆಯನ್ನು ಗೆಲ್ತೀವಿ. ನಾವು ಈಗ ಇದಾದಮೇಲೆ ಇಲ್ಲಿ ನಾಮಿನೇಷನ್ ಹಾಕಿದ ಮೇಲೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ನಾನು ಡಿ ಶಿವಕುಮಾರ್ ಅವರು ಮತ್ತು ನಮ್ಮ ಗೋಪಿನಾಥ್ ಅವರು, ಜನರಲ್ ಸೆಕ್ರೆಟರಿ ಅವರು ಕೂಡ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾಮಿನೇಷನ್ ಹಾಕ್ತೀವಿ. ಮತ್ತೆ ಇದು ಬರ್ತೀನಿ ನಾನು ಕ್ಯಾಂಪೇನ್ ಮಾಡಲಿಕ್ಕೆ. ಚುನಾವಣಾ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ. ನಾನು ಬಂದು ಎಲ್ಲ ಜನರನ್ನು ಭೇಟಿ ಮಾಡಿ Sir, BJP is stating this as a directional poll for 2028 state assembly polls ಅಂತ ಹೇಳ್ತಿದ್ದಾರೆ. Were it not direction? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದವು. ಅವು ಏನು 3 ಎಲೆಕ್ಷನ್ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಮುಖ್ಯಮಂತ್ರಿ. ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಅಸೆಂಬ್ಲಿ ಎಲೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ವಿನ್ 2028 assembly elections also. Sir, third generation of Shamnur family ticket ಕೊಟ್ಟಿದ್ದೀರಾ? Third generation of Shamnur family ತಾನೇ ಬಂದವರು. So, what is your reaction? Are you not encouraging family politics? No, we are not encouraging for family. ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಜಮೀರ್ ಅಹಮದ್ ಖಾನ್ ಅವರು ಬಂಡಾಯ ಅಭ್ಯರ್ಥಿ ಕೂಡ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ, ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರು. ಸಾವನೂರು ಶಿವಶಂಕರಪ್ಪ ಕೋವಿಡ್ ಸಂದರ್ಭದಲ್ಲಿ ಏನವರು ಸಹಾಯ ಮಾಡಿದಾರಲ್ಲ, ದೇಶಕ್ಕೆ ಒಂದು ದೊಡ್ಡ ಮಾದರಿ. ಎಲ್ಲರೂ ಕೂಡ ಇಡೀ ಜಿಲ್ಲೆ ಟೌನ್ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟು